ಓಂ ಶ್ರೀ ಸದ್ಗುರು ದೇವರ ನಮಃ. ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಹಾಳ ಗ್ರಾಮದಲ್ಲಿ ವೇದಿಕ್ ಟ್ರಿಕ್ಸ್ ಅನ್ನ ಕಲಿತುಕೊಳ್ಳೋಣ. ಈಗ ಸರ್ತಿ ನಾ ನಿಮಗೆ ಏನು ಹೇಳ್ಕೊಟ್ಟೇನಪ್ಪ ಅಂತಂದ್ರೆ 98 ಗುಂಡ್ಲೆ 96 ಹೌದಾ. ಈ ರೀತಿ ಇದ್ದುಪ್ಪ ಅಂತಂದ್ರೆ ಅವನೇನ್ ಮಾಡ್ಬೇಕ, 100ರ ಬೇಸ್ ಅಂದ್ರ 100ಕ್ಕೆ ಇವು ಸಮೀಪದಾವ ಅಂತ ಅನ್ಕೊಂಡು ಈ 98 ಅಂದ್ರೆ 100 ಆಗ್ಬೇಕಾದ್ರೆ ಇನ್ನು ಎಷ್ಟು ಕಮ್ಮದ ಅಂತಂದ್ರ -2 ಅಂದ್ರೆ ಇನ್ನ ಕಮ್ಮಿ ಐತಲ್ಲ, ಕಮ್ಮಿ ಇರೋದ್ರಿಂದ ಅದನ್ನ -2 ಅಂತ ತೋರಿಸ್ಬೇಕು. ಅಂದ್ರ 100 ಹೋಗಿ 98 ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, -2 ಮಾಡ್ಬೇಕು. 100 ಹೋಗಿ 92 ಆಗ್ಬೇಕಾದ್ರೆ ಏನಾಗ್ಬೇಕು, -2 ಆಗ್ಬೇಕು. ಈಗ 100 ಹೋಗಿ 96 ಆಗ್ಬೇಕಾದ್ರೆ ಅಂದ್ರೆ 4ನ್ನ ಕಳಿಬೇಕು. ಇಲ್ಲಿ 100 ಒಳಗ ಎಷ್ಟು ಪೂಜೆ ಅದಾವ ಅನ್ನೋದನ್ನ ಹೇಳಿ, ಎಷ್ಟು ಪೂಜೆ ಅದಾವ. ಹಂಗಂದ್ರ ಈ ಕಡೆ ಬರುವಂತವು 2 ಅಂಕಿ ಇರ್ತಾವ, ಅಂದ್ರೆ 2 ಡಿಜಿಟ್ ಇರ್ತಾವ. ಆಯ್ತಾ? ಹಂಗಂದ್ರ ಇದು ಪ್ಲಸ್ ಮೈನಸ್ ಗುಂಡ್ಲೆ ಮೈನಸ್ ಏನು ಪ್ಲಸ್ ಅಂದ್ರೆ ಈ ಕಡೆ ಏನ್ ಆನ್ಸರ್ ಬರ್ತದೋ ಅದಕ್ಕೆ ನಾವೇನ್ ಮಾಡ್ಬೇಕು, ಇದನ್ನ ಕೂಡಿಸ್ಕೋಬೇಕು ಅನ್ನಂಗ. ನೋಡ್ರಿ, 4 2 ಅಥವಾ 2 4 8. ಆಯ್ತಾ? ಇಲ್ಲಿ 2 ಪೂಜೆ ಅದಾವ, ಅದಕ್ಕೆ 2 ಸ್ಥಾನ ಹಚ್ಕೊಂಡಿ. ಇನ್ನ 98ರಾಗ 4ನ್ನ ಇದು ಮೈನಸ್ ಅಂದ್ರೆ ಏನ್ ಮಾಡ್ಬೇಕು, ಕಳಿಬೇಕು. ಅಂದ್ರೆ 98 4 ಹೋತಂದ್ರೆ ಎಷ್ಟು, 94. ಇಷ್ಟೇ ಇದ್ರ ಆನ್ಸರ್. ಆಯ್ತಾ? ಅಂದ್ರ ಆನ್ಸರ್ ಎಷ್ಟು ಬಂತು, 9408. ಇದೇನು 100ಕ್ಕ ಸಮೀಪ ಇದ್ದು ಅಥವಾ 100ಕ್ಕಿಂತ ಕಮ್ಮಿ ಇದ್ದಾಗ ಮಾಡುವಂಥದ್ದು. ಅಂದ್ರ ಈ ಸದ್ದ ನಾವು ಏನ್ ಮಾಡೋಣ, ಒಂದ್ ವೇಳೆ 100ಕ್ಕಿಂತ ಹೆಚ್ಚಿದ್ರೆ ಹೆಂಗ್ ಮಾಡೋದು. ಉದಾಹರಣೆಗೆ 107 105 ಇವೇನದಾವ 100ಕ್ಕಿಂತ ಹೆಚ್ಚದವ. ಅವಾಗೂ ಸೇಮ್ ಅದೇ ರೀತಿ ಗೆರಿ ಹೊಡ್ಕೋಬೇಕು. ಇಲ್ಲಿ 100 ಅಂದ್ರ ಬೇಸ್ 100ನ್ನ ಬೇಸ್ ಆಗಿ ಬರ್ಕೋಬೇಕು. ಇಲ್ಲಿ ಎಷ್ಟು 0 ಅದಾವ, 2 0 ಅದಾವ. ಹಂಗಂದ್ರೆ ಈ ಕಡೆ ಏನ್ ಬರ್ತದ, 2 ಡಿಜಿಟ್ ಬರ್ತದ ಅನ್ನೋದು ನೆನಪ ಇಟ್ಕೋಬೇಕು. ಈಗ ಆಗಲ್ಲಿ ನಾವ್ ಏನ್ ಮಾಡಿದ್ವಿ, 100 ಹೋಗಿ 98 ಆಗ್ಬೇಕಾದ್ರೆ ಏನ್ ಮಾಡ್ಬೇಕ, ಇನ್ನ ಏನಾಗ್ಬೇಕು, 2 ಕಳಿಬೇಕು ಅಂತ ನೋಡಿದ್ವಿ ನಾವು. ಹೌದಾ? ಹಂಗಂದ್ರೆ ಇವಾಗ ಏನ್ ಮಾಡೋಣ, 100 ಹೋಗಿ ಆಗಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ, ಸ್ವಲ್ಪ ಇದಟ್ಟ ತಿಳ್ಕೊಂಡ್ಬಿಟ್ರಂದ್ರೆ ನೀವು ಭಾಳ ಶನಿರಾಗ್ತೀರಿ. ಅರ್ಥ ಆಯ್ತಾ? ಆಗಲ್ಲಿ 100 ಹೋಗಿ 98 ಆಗ್ಬೇಕಾದ್ರೆ 2ನ್ನ ಕಳಿಬೇಕು. ಕರೆಕ್ಟ್? ಹಂಗಂದ್ರೆ ಈಗ 100 ಹೋಗಿ 107 ಆಗ್ಬೇಕಾದ್ರ ಕಳಿಬೇಕಾ ಕೂಡಿಸ್ಬೇಕಾ? ವೆರಿ ಗುಡ್. ಇದಿಟ್ಟು ತಿಳ್ಕೊಂಡ್ಬಿಟ್ರೆ ನಿಮ್ಮಟ್ಟ ಶಾಣ್ಯನ ಮಕ್ಕಳು ಯಾರಿಲ್ಲ ಇಲ್ಲ. ಅರ್ಥ ತಗೊಳ್ಳೋದು. ಅದಕ್ಕೆ ಈಗ 100 ಹೋಗಿ 107 ಆಗ್ಬೇಕಂತಂದ್ರೆ ಇದಕ್ಕೆ ಏನ್ ಮಾಡೋದು, 7ನ್ನ ಕೂಡಿಸೋಣ. ಮತ್ತೆ 100 ಹೋಗಿ 105 ಆಗ್ಬೇಕಾದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು, ಅಂದ್ರೆ 100ಕ್ಕೆ ಎಷ್ಟು ಕೂಡಿಸ್ಬೇಕು, 5. ನಮಗೆ ಚಿಹ್ನೆಗಳ ಗುಣಾಕಾರ ಗೊತ್ತದ, ಏನಂದ್ರ ಪ್ಲಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್, ಮೈನಸ್ ಇಂಟು ಪ್ಲಸ್ ಅರ ಬರಲಿ, ಪ್ಲಸ್ ಇಂಟು ಮೈನಸ್ ಅರ ಬರಲಿ, ಅವಾಗ ಆನ್ಸರ್ ಏನು ಬರ್ತದ, ಮೈನಸ್ ಬರ್ತದ. ಅಂದ್ರೆ ಚಿಹ್ನೆಗಳು ಸೇಮ್ ಇದ್ದಾಗ ಗುಣಾಕಾರ ಮಾಡಿದ್ರೆ ಪ್ಲಸ್ ಬರ್ತದ. ಚಿಹ್ನೆಯಲ್ಲಿ ಯಾವ್ದಾದ್ರು ಒಂದು ಚೇಂಜ್ ಇತ್ತಂದ್ರೆ ಅವಾಗ ಗುಣಾಕಾರ ಮಾಡಿದ್ರೆ ಬರುವಂಥದ್ದು ಮೈನಸ್ ಬರ್ತದ. ಇದನ್ನು ನೆನ್ಪಿಟ್ಕೋಬೇಕು. ಹಂಗಂದ್ರ ಇದು ಪ್ಲಸ್ ಗುಂಡ್ಲೆ ಪ್ಲಸ್ ಅಂದ್ರ ಪ್ಲಸ್ 7 5 35. ಮತ್ತೆ ಆಗಲ್ಲ ಏನು ಮಾಡಿದ್ವಿ ನಾವು, ಇಲ್ಲಿ 98ರಾಗ ಇದು ಅಂದ್ರೆ ಕ್ರಾಸ್ ಅಂದ್ರೆ
ಕ್ರಾಸ್ ಮಾಡಿದ್ವಿ ಅಂದ್ರೆ 98ರಾಗ ಇದನ್ನ -4 ಅಂದ್ರೆ ಕಡಿಬೇಕು 94 ಅಂತ ಮಾಡಿದ್ವಿ. ಈಗ 107 ಇದು +5 ಅಂದ್ರೆ ಕೂಡಿಸ್ಕೋಬೇಕು. ಅಂದ್ರೆ 107ಕ್ಕೆ 5 ಕೂಡಿಸಿದ್ರೆ 112. ನೋಡ್ರಿ ಇದೇ ಆನ್ಸರ್. ಅಂದ್ರೆ 11,235 ಅಂದ್ರೆ 11,235. ನೋಡಿ ಎಷ್ಟು ಸರಳ ಅದು. ಯಾರಿಗಾರ ಕಷ್ಟ ಅನ್ಸಾಕತೈತಿ? ಹೌದು, ನಾವು ಲೆಕ್ಕ ಮಾಡಾಕತ್ತೀವಿ ಅನ್ಸಾಕತೈತೆ, ಸುಮ್ಮ ಆಟ ಆಡಾಕತ್ತೀವಿ ಅನ್ಸಾಕತ್ತೈತಿ. ಹೌದಲ್ಲ, ಇದು ಟೆಕ್ನಿಕ್. ಬೇರೆದವ್ರಿಗೆ ಇದನ್ನ ಹಾಕ್ಬಿಟ್ರು ಯಪ್ಪ ಹೆಂಗೆ ಮಾಡಬೇಕು ಅಂಥೇಳಿ ಎದೆ ಹೊಡೆದ್ಬಿಡ್ತಾರ. ನಾವು ಎದೆ ಹೊಡೆಯುವಂಥ ಅವಶ್ಯಕತೆ ಇಲ್ಲ. ಈಗ ಇಲ್ಲಿ ನೋಡ್ರಿ, ಇವೆರಡು 98, 96 ಏನದಾವ 100ಕ್ಕಿಂತ ಕಡಿಮೆ ಅದಾವ. ಇವೇನದಾವ ಹೆಚ್ಚದಾವ. ಈಗ ಒಂದು 100ಕ್ಕಿಂತ ಹೆಚ್ಚಿದ್ದು ಬಂತು, ಒಂದು 100ಕ್ಕಿಂತ ಕಡಿಮೆ ಇದ್ದಿದ್ದು ಬಂತಂದ್ರೆ ಅವಾಗ ಹೆಂಗೆ ಮಾಡಬೇಕು ಅರ್ಥಾತ? ಅವಾಗ ಹೆಂಗೆ ಮಾಡ್ಬೇಕು ಅನ್ನೋದನ್ನ ನೋಡು. 107 ಗುಂಡ್ಲೆ 96 ಐತಂತ ತಿಳ್ಕೊರಿ. ಅಂದ್ರೆ ಇಲ್ಲಿ ಏನದ, ಒಂದು ಹೆಚ್ಚದ ಇನ್ನೊಂದು ಕಡಿಮೆ ಅದ. ಇಲ್ಲಿ ಏನಿದ್ದು 2 ಕಡಿಮೆ ಇದ್ದು, ಇಲ್ಲಿ ಏನಿದ್ದು 2 ಹೆಚ್ಚಿದ್ದು. ಇಲ್ಲಿ ಏನಾಗ್ಯದ, ಒಂದು ಹೆಚ್ಚ ಒಂದು ಕಡಿಮೆ. ಒಟ್ಟ ಟೆನ್ಷನ್ ತಗೊಂಗಿಲ್ಲ. ಒಟ್ಟ ಇಲ್ಲಿ ಏನು ಹೇಳ್ಯದಲ್ಲ ಅದ ಟೆಕ್ನಿಕ್ ಫಾಲೋ ಮಾಡ್ಕೊಂತ ಹೋಗೋದು. ಹೆಂಗ? ಬೇಸ್ ಎಷ್ಟು? 100. ಹೌದಾ? ಇದು 100 ಇದ್ದದ್ದು 107 ಆಗ್ಬೇಕಾದ್ರೆ ಕೂಡಿಸ್ಬೇಕಾ ಕಡಿಬೇಕು? ವೆರಿ ಗುಡ್. ಅಂದ್ರೆ +7 ಅಂದ್ರೆ 100 ಇದ್ದಿದ್ದು 107 ಆಗ್ಬೇಕಾದ್ರೆ ಇನ್ನ 7ನ್ನ ಕೂಡಿಸ್ಬೇಕು. ಹಂಗೆ 100 ಇದ್ದು 96 ಆಗ್ಬೇಕಾದ್ರೆ ಕೂಡಿಸ್ಬೇಕಾ ಕಡಿಬೇಕು? ವೆರಿ ಗುಡ್. ಅದಕ್ಕೆ 100 ಒಳಗೆ 96 100 96 ಎಷ್ಟಾಗುತ್ತೆ? ಅಂದ್ರೆ ಇನ್ನ 4ನ್ನ ಕಳಿಬೇಕು. ಅಂದ್ರೆ 100 ಇದ್ದಿದ್ದು 96 ಆಗ್ಬೇಕಾದ್ರೆ 4ನ್ನ ಕಳಿಬೇಕು. ಕ್ಲಿಯರ್? ಯಾರಿಗಾರ ಏನು ಡೌಟ್ ಐತನ? ಇಲ್ಲ. ವೆರಿ ಗುಡ್. ಹಂಗಂದ್ರೆ ಇಲ್ಲಿ ನಾವು ಬರ್ದೇವೆ ನೋಡ್ರಿ, ಒಂದು ಪ್ಲಸ್ ಒಂದು ಮೈನಸ್ ಅದು. ಪ್ಲಸ್ ಇಂಟು ಮೈನಸ್ ಅಂತಂದ್ರೆ ಮೈನಸ್. ನಿಮಗಿದು ಏನಪ್ಪ ಪ್ಲಸ್ ಇಂಟು ಮೈನಸ್ ಇದ್ದಾಗ ಏನು ಮಾಡಬೇಕು, ಅಥವಾ ಮೈನಸ್ ಇದ್ದಾಗ ಪ್ಲಸ್ ಮೈನಸ್ ಇಂಟು ಪ್ಲಸ್ ಇದ್ದಾಗ ಏನು ಮಾಡ್ಬೇಕಂತ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಒಂದು ಸೂತ್ರ ಹೇಳ್ತೀನಿ, ಇವೆರಡೂ ಸೇಮ್ ಇದ್ರೆ ಪ್ಲಸ್ ಬರ್ತದ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತದ, ಪ್ಲಸ್ ಇಂಟು ಪ್ಲಸ್ ಇದ್ರೂ ಪ್ಲಸ್. ಎರಡ್ರಾಗ ಒಂದು ಚೇಂಜ್ ಇತ್ತಂದ್ರೆ ಮೈನಸ್ ಬರ್ತದೆ. ಕಲಾಸ್. ಇಷ್ಟೇ. ಇಷ್ಟು ನೆನ್ಪಿಡೋಕ್ಕಾಗುತ್ತಾ? ಯಾರಿಗಾರ ಏನು ಕಷ್ಟ ಆಗ್ತದ? ಇಲ್ಲಲ್ಲ. ವೆರಿ ಗುಡ್. ಹಂಗಿದ್ರೆ ಇವಾಗ ಏನು ಮಾಡ್ತೀನಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಕಳಿಬೇಕು. ಏನು ಮಾಡ್ಬೇಕ? 7 4 28. 107ರಾಗ 4 ಕಳಿ, ಅಥವಾ 96ಕ್ಕೆ 7 ಕೂಡಿಸು. ನಿನಗೆ ಯಾವ್ದು ಈಸಿ ಅದನ್ನ ಮಾಡು. ನಿನಗೆ 107ರ 4 ಕಳಿಯಕ್ಕೆ ಈಸಿ ಅನಿಸ್ತಾರೆ ಅದನ್ನ ಮಾಡ. 96ಕ್ಕೆ 7 ಕೂಡಿಸೋದು ಈಸಿ ಆದ್ರೆ ಅದನ್ನ ಮಾಡಿ. ನನಗೆ ಕೂಡ್ಸೋದು ಭಾಳ ಇಷ್ಟ. ಕಳಿದಕ್ಕಿಂತ ನನಗೆ ವೈಯಕ್ತಿಕವಾಗಿನು ಕೂಡ್ಸೋದು ಭಾಳ ಇಷ್ಟ. ಅದಕ್ಕೆ 96ಕ್ಕೆ 7 ಕೂಡಿಸ್ಬಿಡ್ತೇವೆ. 96 ಮನಸ್ಸಿನಾಗ 7 ಕೈಯಾಗ, 96 ಆದ್ಮ್ಯಾಗ 97 98. ವೆರಿ ಗುಡ್. ಹಂಗಂದ್ರೆ ಎಷ್ಟು ಬಂತಿದ್ದು? 100. ಸ್ವಲ್ಪ ಚೇಂಜ್ ಐತಿ. ಇಲ್ಲೆಲ್ಲ ಏನು ಮಾಡಿದ್ವಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಬಂತು, ಕೂಡಿಸ್ಬಿಟ್ವಿ. ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಬಂತು, ಕೂಡಿಸ್ಬಿಟ್ವಿ. ಅಂದ್ರೆ ಸುಮ್ಮ ಅದನ್ನ ಅದ್ರ ಮುಂದೆ ಇಟ್ಬಿಟ್ವಿ. ಆದ್ರೆ ಇಲ್ಲಿ ಕಳಿ ಅಂದಾಗ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಎಷ್ಟು ಪೂಜೆ ಅದಾವ? ಆ 2 ಪೂಜೆಯನ್ನು ಇಲ್ಲಿ ಹಚ್ಕೋಬೇಕು. 2 ಪೂಜೆ ಹಚ್ಕೊಂಡ ಇದನ್ನ ಏನು ಮಾಡ್ಬೇಕ? ಕಳಿಬೇಕು. ಅಂದ್ರೆ 10,300 ಒಳಗೆ 28ನ್ನ ಕಳಿಬೇಕು. ನೋಡ್ರಿ, 10ರಾಗ 8 ಹೋದ್ರೆ
10ರಾಗ 3 ಹೋದ್ರೆ 3 ಒಳಗೆ 1 ಹೋದ್ರೆ 0ಕ್ಕೆ 1ಕ್ಕೆ ಅಂದ್ರೆ ನೋಡ್ರಿ ಅಂದ್ರೆ 10,272 ಅನ್ನೋದು ಆನ್ಸರ್. ಅರ್ಥ ಆಯ್ತಾ? ಎಲ್ಲರಿಗೂ ಖುಷಿ ಅನ್ಸು? ವೆರಿ. ಈಗ ಆ ಕಡೆ ಹಂಗಂದ್ರೆ ಇವತ್ತು ನಿಮ್ಗೆ ಇವೆಲ್ಲ ಅಂದ್ರೆ 100ಕ್ಕಿಂತ ಕಡಿಮೆ ಇದ್ದಾಗ ಏನು ಮಾಡಬೇಕು, 100ಕ್ಕಿಂತ ಹೆಚ್ಚಿದ್ದಾಗ ಏನು ಮಾಡಬೇಕು, ಆಮ್ಯಾಗ ಒಂದು ಹೆಚ್ಚು ಒಂದು ಕಡಿಮೆ ಇದ್ರೆ ಅವಾಗ ಹೆಂಗೆ ಮಾಡಬೇಕು ಅನ್ನೋದನ್ನ ನಾವು ಕಲ್ಕೊಂಡೇವಿ. ಹಂಗಂದ್ರೆ ನಿಮಗೆ ಕಲಿಸಿದ್ದೇನೆ. ಹಾಗಿದ್ರೆ ಇವನು ಹೋಮ್ವರ್ಕ್ ತಗೋರಿ ಆಯ್ತಾ. ಇವೆರಡು ಏನದಾವ, ಈ 2 ಲೆಕ್ಕಗಳು 100ಕ್ಕಿಂತ ಕಡಿಮೆ ಇದ್ದದಾವ, ಇವು 2 ಲೆಕ್ಕಗಳು 100ಕ್ಕಿಂತ ಹೆಚ್ಚಿದ್ದದಾವ. ಇವು 2 ಲೆಕ್ಕಗಳು ಏನದಾವ, ಒಂದು ಹೆಚ್ಚು ಒಂದು ಕಮ್ಮು, 100ಕ್ಕಿಂತ ಒಂದು ಹೆಚ್ಚು ಒಂದು ಕಮ್ಮು ಆಯ್ತಾ. ಇಷ್ಟೆಲ್ಲ ಮಾಡಿರಿ. ಇಷ್ಟೊತ್ತನ ನೀವು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೇನೆ. ಜ್ಞಾನವನ್ನು ಅಂದ್ರೆ ಸುಜ್ಞಾನವನ್ನು ಹಂಚ್ರಿ, ಸುಜ್ಞಾನವನ್ನು ಉಳಿಸ್ರಿ, ಸುಜ್ಞಾನವನ್ನು ಬೆಳೆಸ್ರಿ ಅಂಥೇಳಿ ಈ ಮೂಲಕ ನಿಮ್ಮೆಲ್ಲರಲ್ಲಿ ಕೇಳ್ಕೊತೀನಿ. ಅದಕ್ಕೆಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ನಮ್ಮ ಗುಡಿಯಾ ಶಾಲೆಯ ಕೀರ್ತಿ, ನಮ್ಮ ಸರ್ಕಾರಿ ಶಾಲೆಗಳ ಕೀರ್ತಿ ಎಲ್ಲ ಕಡೆ ಹಬ್ಬಲಿ ಅಂಥೇಳಿ ಈ ಮೂಲಕ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೀನಿ. ಧನ್ಯವಾದ.